2008ನೇ ವರ್ಷದ ನವೋದಯ ಪ್ರಶ್ನೆ ಪತ್ರಿಕೆ ವಿವರಣೆ ಗಣಿತ ವಿಭಾಗ. ಮೊದಲ ಪ್ರಶ್ನೆ ನೋಡೋಣ. 17/1000 ಇದರ ದಶಮಾಂಶ ರೂಪವೇನು? 3 0ಯಿಂದ ಭಾಗಿಸ್ತಿದ್ದೀರಾ ಅಂದರೆ 3 ಅಂಕೆ ಬಿಟ್ಟು ಆಪ್ಷನ್ ಬಿ ಕರೆಕ್ಟಾ? ವೆರಿ ಗುಡ್. ಮುಂದಿನ ಪ್ರಶ್ನೆ. 0.45 9ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ. ಪಾಯಿಂಟ್ ಆದಮೇಲೆ ಎಷ್ಟಿದೆ ಇಲ್ಲಿ? ಭಾಗಾಕಾರ ಮಾಡ್ತಿದ್ದೀರಿ, 2 ಇದೆ. ಪಾಯಿಂಟ್ ಆದಮೇಲೆ ಕೆಳಗೆ ಎಷ್ಟಿದೆ? 0. 2 - 0 2 ಅಂಕೆ ಬಿಟ್ಟು ಪಾಯಿಂಟ್ ಇರಬೇಕು. ಎಲ್ಲಿದೆ? ಆಪ್ಷನ್ ಡಿ. ಇಲ್ಲೂ ಸಹ ನಾವು ಲೆಕ್ಕ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ ಮಕ್ಕಳೇ. ವೆರಿ ವೆಲ್. ನೆಕ್ಸ್ಟ್ ಪ್ರಶ್ನೆ. 8 0 3 1 ಮತ್ತು 6 ಈ ಅಂಕೆಗಳನ್ನು ಉಪಯೋಗಿಸಿ ಬರೆಯುವ ಅತಿ ಚಿಕ್ಕ 5 ಅಂಕೆಯ ಸಂಖ್ಯೆ. ಅತಿ ಚಿಕ್ಕ 5 ಅಂಕೆಯ ಸಂಖ್ಯೆ. ಮೊದಲು ಅತಿ ಚಿಕ್ಕ ಸಂಖ್ಯೆ ಬರೀರಿ. ಎಷ್ಟಾಗ್ತದೆ? 0 1 3. ಅತಿ ಚಿಕ್ಕ ಸಂಖ್ಯೆ ಅಂದರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಬರಿತೀರಿ, ಆರೋಹಣ ಕ್ರಮದಲ್ಲಿ ಬರಿತೀರಿ. ನೆಕ್ಸ್ಟ್ ಏನಾಗ್ತದೆ? ಇದು 5 ಅಂಕೆ ಸಂಖ್ಯೆ ಆಯಿತಾ? ಇಲ್ಲ, 4 ಅಂಕೆ ಸಂಖ್ಯೆ ಆಯಿತು. ಮೊದಲು 0 ಬರೋವಾಗಿಲ್ಲ, ಅದ್ರ ಬದಲು ಮಾಡ್ತೀರಿ. 1 0 3 6 8. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಕ್ಲಿಯರ್? ಮೊದಲು 3 ಪ್ರಶ್ನೆ ಭಾಳ ಸರಳ ಮತ್ತು ನೇರನೇ ಇತ್ತು. ಮುಂದಿನ ಪ್ರಶ್ನೆ. ಅತಿ ಸಣ್ಣ 5 ಅಂಕೆಗಳ ಸಂಖ್ಯೆ ಮತ್ತು ಅತಿ ದೊಡ್ಡ 4 ಅಂಕೆಗಳ ಸಂಖ್ಯೆಗಳ ನಡುವಿನ ವ್ಯತ್ಯಾಸವೆಷ್ಟು? ಅತಿ ಚಿಕ್ಕ 5 ಅಂಕೆ ಸಂಖ್ಯೆ ಅಂದರೆ 1 2 3 4, ಕೊನೆಯದು 5ನೇದು ಮಾತ್ರ 1 ಹಾಕ್ಬಿಡ್ತೀನಿ. ಅತಿ ದೊಡ್ಡ 4 ಅಂಕೆ ಸಂಖ್ಯೆ ಅಂದರೆ 4 ಸರಿ 9. ಇದರ ವ್ಯತ್ಯಾಸ ಎಷ್ಟು ಬರುತ್ತೆ? ಆಪ್ಷನ್ ಬಿ. ಈ ರೀತಿ ಈ ಹಿಂದೆನೂ ಒಮ್ಮೆ ಬಂದಿತ್ತು, ಈ ರೀತಿ ಈ ಹಿಂದೆನೂ ಒಮ್ಮೆ ಬಂದಿತ್ತು. ರೈಟ್? ಒಂದಷ್ಟೇ ಉತ್ತರ ಕೊಟ್ಟಿತ್ತು ನಮಗದು. ಮುಂದಿನ ಪ್ರಶ್ನೆ ಎಲ್ಲರೂ ರೈಟ್. ಕೆಳಗಿನವುಗಳಲ್ಲಿ ಅತಿ ದೊಡ್ಡದು ಯಾವುದು? ಎಲ್ಲ 923 ಇದೇ ತಾನೇ ದೊಡ್ಡದು? ಆಪ್ಷನ್ ಡಿ ಯಲ್ಲಿದೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ನೇರ ಪ್ರಶ್ನೆ ಇತ್ತು, ಇದರಲ್ಲಿ ಹೆಚ್ಚಿನ ಚರ್ಚೆ ಮಾಡುವಂಥ ವಿಷಯ ಇಲ್ಲ. ಹೋಲಿಕೆ ಮಾಡಿ ಕಂಡುಹಿಡಿಬೇಕಾದಂಥ ಪ್ರಶ್ನೆ ಅದು. 36,490 ಈ ಸಂಖ್ಯೆಗಳಲ್ಲಿ 6 ಮತ್ತು 9ರ ಅಂಕೆಗಳು ಅದರ ಬದಲು ಆದರೆ ಹೊಸ ಸಂಖ್ಯೆ ಮತ್ತು ಮೂಲ ಸಂಖ್ಯೆಯ ನಡುವಿನ ವ್ಯತ್ಯಾಸವೆಷ್ಟು? 36,490 ಹೌದಾ? 36,490. ಇದರಲ್ಲಿ 6 ಮತ್ತು 9 ಅದರ ಬದಲು ಆದರೆ 6 ಜಾಗದಲ್ಲಿ 6 9ರ ಜಾಗಕ್ಕೆ ಹೋಗಿ 9 6ರ ಜಾಗಕ್ಕೆ ಬಂತಂದರೆ ಈ ರೀತಿ ಅದಲು ಬದಲಾಯ್ತಂದರೆ ಮೂಲ ಸಂಖ್ಯೆಗೂ ಹೊಸ ಸಂಖ್ಯೆಗೂ ಇರುವ ವ್ಯತ್ಯಾಸವೇನು? ವ್ಯತ್ಯಾಸ ಏನು ಬರ್ತದೆ ನೋಡಿ? 0. ಇದೇನಾಗ್ತದೆ ಮಕ್ಕಳೇ? 3. 16ರಲ್ಲಿ 9 ಹೋದರೆ 7. 3ರಲ್ಲಿ 4 ಹೋಗಲ್ಲ ಮಕ್ಕಳೇ. 13ರಲ್ಲಿ 4 ಹೋದರೆ 9. 8ರಲ್ಲಿ 6 ಹೋದರೆ 2. 0. 2970. ಎಲ್ಲಿದೆ ಮಕ್ಕಳೇ? ಸರಿಯಾಗಿದೆ ಉತ್ತರ. ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಕೆಳಗಿನ ಸಂಖ್ಯೆಗಳ ನಂತರದ ಸಾಲು ಯಾವುದು ಬರುತ್ತೆ? 28 38 48 68 ಬರಬಾರ್ದು. ಆಪ್ಷನ್ ಸಿ ಮತ್ತು ಡಿ ಹೋಯ್ತು. ಹೌದು ತಾನೆ? ನಂತರ ಏನು ಮಾಡಿದ್ದಾರೆ ಮಕ್ಕಳು ಇವರು? 28ಕ್ಕೆ ಏನು ಮಾಡಿದ್ದಾರೆ? ಹಲೋ, 84. ನಾನು ಹೇಳಲ್ಲ ಒಂದು ಮಾತು, 28 3 38 3 48 3 144 ಹೇಳ್ಬೋದಾ? ಆ ಥರ ಕಷ್ಟ ಆಗ್ತಿದೆಯಾ? ರೈಟ್. ಇಲ್ಲ, ಈ ರೀತಿನೂ ನೋಡ್ಬೋದು ನೋಡ್ರಿ. 14 2 14 6 19 2 19 6 24 2 24 6 ಹೇಳ್ಬೋದಾ? ಎಸ್. ಅಲ್ಲೇನಾಗ್ತದೆ ಕೊನೆಗೆ? 14 8 19 8 24 8 ಕರೆಕ್ಟಾ? ಇಲ್ಲೇನು ಬಂದಿತ್ತು ನಮಗೆ? 58. ಹೌದು ತಾನೆ? 58 ಅಂದರೆ ಎಷ್ಟು 2 58. 29 2 29 6 ಎಷ್ಟು ಬರುತ್ತೆ? ಇಲ್ಲಿದೆಯಾ? ಆಪ್ಷನ್ ಎ. ಆ ರೀತಿಯೂ ನೋಡ್ಬೋದು ನೀವು, ಈ ರೀತಿಯೂ ನೋಡ್ಬೋದು, ಏನು ತೊಂದರೆ ಇಲ್ಲ. ಮುಂದಿನ ಪ್ರಶ್ನೆ. ಒಂದು ಪಂದ್ಯಾಟವು ಪೂರ್ವಾಹ್ನ 9:30ಕ್ಕೆ
9 ಗಂಟೆ 30 ನಿಮಿಷ ಪೂರ್ವಾಹ್ನಕ್ಕೆ ಆರಂಭವಾಗಿ 3 ಗಂಟೆ 15 ನಿಮಿಷಕ್ಕೆ ಕೊನೆಗೊಂಡಿತು. ಮಧ್ಯಾಹ್ನ 3 ಗಂಟೆ 15 ನಿಮಿಷಕ್ಕೆ ಕೊನೆಗೊಂಡಿತ್ತು. ಹಾಗಾದರೆ ಪಂದ್ಯಾಟವು ಎಷ್ಟು ಹೊತ್ತು ನಡೆಯಿತು? ಪಂದ್ಯಾಟವು ಎಷ್ಟು ಹೊತ್ತು ನಡೆಯಿತು? 9 ಗಂಟೆ 30 ನಿಮಿಷಕ್ಕೆ ಬೆಳಿಗ್ಗೆ ಶುರುವಾಗಿದೆ. ಮಧ್ಯಾಹ್ನ 3 ಗಂಟೆ 15 ನಿಮಿಷಕ್ಕೆ ಕೊನೆಯಾಗಿದೆ. ನಂತರದ ಗಂಟೆ ಯಾವ್ದು ಮಕ್ಕಳೇ? 10 ಗಂಟೆ. ಸೊ ಎಷ್ಟು ಮುಂದೆ ಬರಬೇಕಾಗತ್ತೆ ಇವರು ಇಲ್ಲಿಂದ ಇಲ್ಲಿಗೆ? 0 ಗಂಟೆ 30 ನಿಮಿಷ ಮುಂದೆ ಹೋಗಿರ್ತಾರೆ. 10ರಿಂದ 12 ಗಂಟೆ ಮಧ್ಯಾಹ್ನ ಎಷ್ಟು ಗಂಟೆ ಮುಂದೆ ಹೋಗ್ಬೇಕಾಗತ್ತೆ ಮಕ್ಕಳೇ? 2 ಗಂಟೆ ಅಷ್ಟೇ. ಸೊ ಇದು ಗಂಟೆ, ಇದು ನಿಮಿಷ. ಸೊ 12ರಿಂದ ಸೀದಾ 3 ಗಂಟೆ 15 ನಿಮಿಷಕ್ಕೆ ಬರ್ಬೇಕಂದ್ರೆ 3 ಗಂಟೆ 15 ನಿಮಿಷ ಮುಂದೆ ಬಂದಿರ್ತಾರೆ. ಅಲ್ಲಿಗೆ ಪಂದ್ಯ ಎಷ್ಟೊತ್ತು ನಡೀತು ಅಂದರೆ ಇದನ್ನು ನೋಡ್ತೀವಿ ನಾವು. ಆಪ್ಷನ್ ಥ್ಯಾಂಕ್ ಯು. 5 ಗಂಟೆ 45 ನಿಮಿಷ ಪಂದ್ಯ ನಡೆದಿದೆ. ರೈಟ್, 5 ಗಂಟೆ 45 ನಿಮಿಷ ಪಂದ್ಯ ನಡೆದಿದೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 3 ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? ಇದರಲ್ಲಿ ಯಾವುದು ಅತಿ ಚಿಕ್ಕ ಸಂಖ್ಯೆ? ಇದು ಅವಿಭಾಜ್ಯ ಸಂಖ್ಯೆ ಹೌದಾ ಇಲ್ವಾ? ಅದನ್ನು ನೋಡ್ಬೇಕು ಮತ್ತು ನಾವು. ಮುಂದಿನ ಪ್ರಶ್ನೆ, 72, 81 ಮತ್ತು 180ರ ಅತಿ ದೊಡ್ಡ ಸಾಮಾನ್ಯ ಭಾಜಕ ಯಾವುದು? ಅತಿ ದೊಡ್ಡ ಸಾಮಾನ್ಯ ಭಾಜಕ ಅಂದರೆ ವೆರಿ ಗುಡ್, 72, 81 ಮತ್ತು 180 ಯಾವ ಮಗ್ಗೆಯಲ್ಲಿ ಹೋಗುತ್ತೆ ಮಕ್ಕಳೆಲ್ಲ? ವೆರಿ ಗುಡ್. 9 8 9 9 9 20 ಮತ್ತು 3ಕ್ಕೂ 3 ಒಂದೇ ಮಗ್ಗೆಯಲ್ಲಿ ಹೋಗುತ್ತಾ? ಸೊ ಮಾಸ ಏನು ಬರ್ತದೆ? ಆಪ್ಷನ್ ಡಿ. ರೈಟ್, ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 2 ಸಂಖ್ಯೆಗಳ ಮಾಸ ಮತ್ತು ಲಾಸ ಕ್ರಮವಾಗಿ 5 ಮತ್ತು 385 ಆಗಿದೆ. ಒಂದು ಸಂಖ್ಯೆ 55 ಆದರೆ ಇನ್ನೊಂದು ಸಂಖ್ಯೆ ಯಾವುದು? ನಮಗೆ ಗೊತ್ತಿದೆ. ಮಾಸ ಇಂಟು ಲಾಸ ಇಸ್ ಈಕ್ವಲ್ ಟು ಸಂಖ್ಯೆಗಳ ಗುಣಲಬ್ಧ. ಮಾಸ ಎಷ್ಟಿದೆ ಮಕ್ಕಳೇ? 5 ಇದೆ. ಲಾಸ ಎಷ್ಟಿದೆ? 385. ಸಂಖ್ಯೆಗಳ ಗುಣಲಬ್ಧ ಎಷ್ಟಿದೆ ಮಕ್ಕಳೇ? 55. ಇನ್ನೊಂದು ಸಂಖ್ಯೆ ಯಾವುದು? ವೆರಿ ಗುಡ್. ಸೊ ಇದನ್ನು ಗುಣಿಸ್ಬೇಡ್ರಿ, ಹಾಗೆ ಇಟ್ಕೊಳ್ರಿ. 55 ಎಲ್ಲಿ ಹೋಗುತ್ತೆ? ಕೆಳಗೆ ಹೋಗುತ್ತೆ. ಎಕ್ಸ್ ಅಲ್ಲಿ ಒಂಟಿ ಆಗ್ತದೆ. ಹೌದಾ? 5 1 5 11 11 1 11 3 33 ಶೇಷ 5 11 5 55. ಎಕ್ಸ್ನ ಬೆಲೆ ಏನು ಬರುತ್ತೆ ಮಕ್ಕಳೇ? 30. ಆಪ್ಷನ್ ಬಿ. ಕ್ಲಿಯರ್? ಈಸಿ ಇತ್ತಲ್ವಾ ಇದು ಪ್ರಶ್ನೆ? ನೇರ ಪ್ರಶ್ನೆ ಇತ್ತು. ಮುಂದಿನ ಪ್ರಶ್ನೆ, ಒಂದು ಚೌಕದ ಸುತ್ತಳತೆಯು ಕರೆಕ್ಟಾಗಿ ಕೇಳಿ. ಆನ್ಲೈನ್ ಕ್ಲಾಸಸ್ಸಲ್ಲೂ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ಸುತ್ತಳತೆ, ವಿಸ್ತೀರ್ಣ, ಗಾತ್ರ ಈ ಪಾಠದ ಸ್ವಲ್ಪ ಹೇಳ್ಕೊಡಿ, ಇದರಲ್ಲಿ ಲೆಕ್ಕಗಳು ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೂತ್ರಗಳು ಮೊದಲು ಬರಬೇಕು. ಸಂಬಂಧಪಟ್ಟ ಸೂತ್ರಗಳು ಸರಿಯಾಗಿ ಕಂಠಪಾಠ ಆಗಿರಬೇಕು. ಅದನ್ನು ಬಳಸೋ ರೀತಿಯೂ ಗೊತ್ತಿರಬೇಕು. ಪ್ರಶ್ನೆ ಓದಿದ ತಕ್ಷಣ ಏನು ಕೊಟ್ಟಿದ್ದಾರೆ, ಏನು ಕೇಳಿದ್ದಾರೆ ಅದನ್ನು ಸರಿಯಾಗಿ ನಾವು ನೋಡ್ಕೊಬೇಕು. ಇಷ್ಟು ನೋಡಿಕೊಂಡ್ರೆ ಸಾಕು. ಸೂತ್ರನ ಸರಿಯಾಗಿ ಬಳಸಿದ್ರೆ ನಿಮಗೆ ಉತ್ತರ ಸಿಗ್ತದೆ. ನೋಡಿ, ಒಂದು ಚೌಕದ ಸುತ್ತಳತೆಯು 5 ಮೀಟರ್ ಮತ್ತು 7 ಮೀಟರ್ ಅಳತೆವಿರುವ ಒಂದು ಆಯತಾಕಾರಕ್ಕೆ ಸಮನಾದರೆ ಚೌಕದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಒಂದು ಚೌಕದ ಸುತ್ತಳತೆ ಕೊಟ್ಟಿದ್ದಾರೆ. ಒಂದು ಚೌಕದ ಸುತ್ತಳತೆಯು 5 ಮೀಟ್ರ್ ಮತ್ತು 7 ಮೀಟ್ರ್ ಇರುವ ಆಯತಾಕಾರಕ್ಕೆ ಸಮವಾದರೆ ಚೌಕದ ವಿಸ್ತೀರ್ಣ ಎಷ್ಟು? ಚೌಕದ ಸುತ್ತಳತೆ ಆಯತದ ಸುತ್ತಳತೆಗೆ ಸಮ ಆಗಿದೆ. ಚೌಕದ ಸುತ್ತಳತೆ ಅಂದರೆ 4 ಇಂಟು ಬಾಹು, ಆಯತದ ಸುತ್ತಳತೆ ಅಂದರೆ 2 ಇಂಟು ಉದ್ದ ಪ್ಲಸ್ ಅಗಲ. 4 ಬಾಹು ಅಷ್ಟೇ ಬೇಕು ತಾನೆ ನಮಗೆ. ಚೌಕದ ವಿಸ್ತೀರ್ಣ ಬೇಕು ಅಂದರೆ ನಮಗೇನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ? ಚೌಕದ ವಿಸ್ತೀರ್ಣ ಕಂಡುಹಿಡಿಯಿರಿ. ಚೌಕದ ವಿಸ್ತೀರ್ಣ ಅಂದ್ರೇನು? ಬಾಹುವಿನ ವರ್ಗ. ಬಾಹುವಿನ ವರ್ಗ ಕಂಡುಹಿಡಿಬೇಕಂದ್ರೆ ನಮಗೆ ಬಾಹು ಬೇಕಲ್ವಾ ಮಕ್ಕಳೇ? ಬಾಹು ಬೇಕಂದರೆ 2 ಇಂಟು ಉದ್ದ ಎಷ್ಟಿದೆ? ಈ 4 ಕೆಳಗೋಗುತ್ತಾ? 4 ಕೆಳಗೋಗುತ್ತಾ? ಬಾಹು ಒಂಟಿ ಮಾಡ್ಕೊಂಡ್ರೆ 4 ಕೆಳಗೋಗುತ್ತಾ? 2 ಇಂಟು ಉದ್ದ ಎಷ್ಟಿದೆ ಮಕ್ಕಳೇ? 5 ಮೀಟರು. ಅಗಲ 7 ಮೀಟರು. ಕರೆಕ್ಟಾ? ಅಲ್ಲಿಗೆ ಬಾಹು ಈಸ್ ಈಕ್ವಲ್ ಟು 2 1 2 2 5 + 7 12 ಮೀಟರ್ ಡಿವೈಡೆಡ್ ಬೈ 2. ಅಲ್ಲಿಗೆ ಬಾಹು ಎಷ್ಟು ಬರುತ್ತೆ ಮಕ್ಕಳೇ? ಬಾಹು 2 1 2 6 6 ಮೀಟರ್ ಬರುತ್ತಾ? ಬಾಹು 6 ಮೀಟರ್ ಬಂತಂದ್ರೆ ಇಲ್ಲಿ ತಂದು ಹಾಕ್ರಿ ಅದನ್ನು. 6 ಮೀಟರ್. ಇದರ ವರ್ಗ ಎಷ್ಟು ಬರುತ್ತೆ ಮಕ್ಕಳೇ? 36 ಚದರ ಮೀಟರ್. ಚೌಕದ ವಿಸ್ತೀರ್ಣ ಎಷ್ಟು ಬರುತ್ತೆ? 36 ಚದರ ಮೀಟರ್. ಆಪ್ಷನ್ ಸಿ. ಅರ್ಥ ಆಯ್ತಾ? ಏನು ಕೊಟ್ಟಿದ್ದಾರೆ, ಏನು ಕೇಳಿದ್ದಾರೆ ಭಾಳ ಮುಖ್ಯ ಆಯಿತಾ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಒಂದು ಚೌಕದ ಸುತ್ತಳತೆಯು
5 ಮೀಟ್ರು ಮತ್ತು 7 ಮೀಟ್ರು ಅಳತೆ ಇರುವ ಒಂದು ಆಯತಾಕಾರಕ್ಕೆ ಸಮವಾದರೆ ಅದರ ಸುತ್ತಳತೆ ಆಯತಾಕಾರದ ಸುತ್ತಳತೆಗೆ ಸಮವಾಯ್ತಂದರೆ ಚೌಕದ ವಿಸ್ತೀರ್ಣ ಎಷ್ಟು? ಏನು ಕೊಟ್ಟಿದ್ದಾರೆ ಏನು ಕೇಳಿದ್ದಾರೆ ಸರಿಯಾಗಿ ಮಾಡಿರಿ. ಯಾವ ಮೌಲ್ಯ ಗೊತ್ತಿಲ್ಲ, ಕೊಟ್ಟಿರೋ ವಿಷಯಗಳನ್ನು ಬಳಸಿ ಆ ಮೌಲ್ಯ ಕಂಡುಹಿಡೀರಿ. ಗೊತ್ತಿಲ್ಲದ ಜಾಗದಲ್ಲಿ ಆ ಮೌಲ್ಯ ಹಾಕಿಬಿಟ್ಟು ನಮಗೆ ಏನು ಬೇಕಿದೆ ಅದನ್ನು ಕಂಡುಹಿಡಿದ್ರೆ ಸಾಕು, ಉತ್ತರ ಬರ್ತದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕೆಳಗಿನ ಗ್ರಾಫ್ನ ಸಹಾಯದಿಂದ 2001 2002ರ ಉತ್ಪಾದನೆಯು 2000 2001ನೇ ಉತ್ಪಾದನೆಗಿಂತ ಎಷ್ಟು ಹೆಚ್ಚಿದೆ? 2000 2001 ಎಲ್ಲಿದೆ? ಇಲ್ಲಿದೆ. ಈ ಉತ್ಪಾದನೆ ಇದೆಷ್ಟಿದೆ? 25 ಲಕ್ಷ ಟನ್ಗಳು ಆಯಿತು. 2001 2002 ನಂತರದ ವರ್ಷ ಇಲ್ಲೆಷ್ಟಿದೆ? 35 ಲಕ್ಷ ಟನ್ಗಳು. ಎಷ್ಟು ಜಾಸ್ತಿ ಇದೆ? 10 ಲಕ್ಷ ಟನ್. ಆಪ್ಷನ್ ಬಿ. ನೋಡಿದ ತಕ್ಷಣ ಹೇಳ್ಬೋದಲ್ಲ ಮಕ್ಕಳೇ, ಇದು 25 ಲಕ್ಷ ಟನ್ನು, ಇದು 35 ಲಕ್ಷ ಟನ್ನು, ಹೌದು ತಾನೆ? ಇದು 25 ಲಕ್ಷ ಟನ್ನು, ಇದು 35 ಲಕ್ಷ ಟನ್ನು. ಎಷ್ಟು ಜಾಸ್ತಿ ಇದೆ? 10 ಲಕ್ಷ ಟನ್. ಆಪ್ಷನ್ ಬಿ, ಹೌದಲ್ವಾ? ಇಲ್ಲಿಗೆ ನಿಮ್ಮ 2008ನೇ ವರ್ಷದ ನವೋದಯ ಪ್ರವೇಶ ಪರೀಕ್ಷೆಯ ಗಣಿತ ವಿಭಾಗದ ವಿವರಣೆ ಮುಕ್ತಾಯಗೊಳ್ತಾ ಇದೆ. ಯಾರಿಗಾದರೂ ಆನ್ಲೈನಲ್ಲಿ ನಮ್ಮ ನೋಡ್ತಿರೋರಿಗೆ ಡೌಟ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಇಲ್ಲ ನಮ್ಮ ಪ್ರತಿನಿತ್ಯದ ಝೂಮ್ ಮೀಟಿಂಗ್ ಏನು ನಡೀತಾ ಇದೆ ಆ ಝೂಮ್ ಮೀಟಿಂಗಲ್ಲೂ ಸಹ ಭಾಗವಹಿಸಿ ನಮ್ಮನ್ನು ಪ್ರಶ್ನೆನ ಕೇಳ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿನ ಮುಕ್ತಾಯಗೊಳಿಸ್ತಿದ್ವಿ. ಮತ್ತೊಮ್ಮೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಪತ್ರಿಕೆ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಚೆನ್ನಾಗಿ ಓದ್ತಾ ಇರಿ. ನೆನಪಿಡಿ, ಇದು ಈಸಿ ಪಿ ಜಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ.